ದಲಿತರಿಗಿಂತಲೂ ಕನಿಷ್ಠ ಪರಿಸ್ಥಿತಿ ಇವತ್ತು ಅನೇಕ ಮುಸಲ್ಮಾನರದ ಉದ್ಯೋಗ ಇಲ್ಲದಕ್ಕಾಗಿ ಅಂತ. ಅದಕ್ಕಾಗಿ ರಾಹುಲ್ ಗಾಂಧಿ ಅವರು ಸುಮ್ಮನೆ ಇದೊಂದು ಹೇಳೋಕ್ಕಿಂತಲೂ ನಾವು ಜಾತಿ ಗಣತಿ ಮಾನಸಿಕ ಹೊರ ಹಾಕಲಿಕ್ಕೆ ಆಗ್ತಾಯಿಲ್ಲ. ಇವತ್ತು ಸಿದ್ದರಾಮಯ್ಯ ಮಾಡಿದ್ದಾರೆ, ಇವತ್ತು ಜಾತಿ ಗಣತಿ ಮಾಡಲಿಕ್ಕೆ ಧೈರ್ಯ ಹೇಳಲಿಕ್ಕೆ ಆಗ್ತಾಯಿಲ್ಲ. ಅದು ಹೇಳಿದ ತಕ್ಷಣ ಕೆಲವರು ವಿರೋಧ ಮಾಡ್ತಾ ಇರ್ತಾರೆ, ಇಲ್ಲ ಇದು ಕೇಂದ್ರಕ್ಕದ ಹಕ್ಕು, ಅಲ್ಲಿದ ಹಕ್ಕು, ಇಲ್ಲಿದ ಹಕ್ಕು ಅಂತೇಳಿ. ಅದನ್ನು ಇವತ್ತು ಸಿದ್ದರಾಮಯ್ಯರು ಹೊರಗೆ ಹಾಕ್ಲಿಕ್ಕೆ ಸಹಿತ ಆಗ್ತಾಯಿಲ್ಲ. ಕಾಂತರಾಜ್ ಅವ್ರು ಮಾಡಿದ್ದಾರೆ, ಏನು ತಪ್ಪದ ಏನು ಒಪ್ಪಟ್ಟು ಡಿಸ್ಕಷನ್ ಮಾಡಿರಿ. ಯಾರಿಗೂ ಅನ್ಯಾಯ ಆಗೋದು ಬೇಕಾಗಿರಲಿಲ್ಲ, ಮೇಲ್ಜಾತಿಗೂ ಅನ್ಯಾಯ ಆಗೋದು ಬೇಕಾಗಿಲ್ಲ. ಅವರು ಎಷ್ಟು ಮಾಡಿದ್ರೆ ಅವ್ರು ಕೊಟ್ಟುಬಿಡ್ರಿ. ಆದರೆ ಕೆಲವು ಜನ ಏನು ಮಾಡ್ತಾ ಇದ್ದಾರಪ್ಪ, ಇಡೀ ವ್ಯವಸ್ಥೆಯನ್ನು ತಮಗೆ ಅನುಕೂಲವಾಗಿ ಮಾಡ್ಕೊಳ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಿ, ಇವತ್ತು ಕಾರ್ಪೊರೇಟ್ಗಳು ಇಡೀ ದೇಶದಲ್ಲೇ 290-300 ಜನ ಇದ್ದಾರೆ. ಇಡೀ ದೇಶದ ಅರ್ಥವ್ಯವಸ್ಥೆಯಲ್ಲಿ ಹೆಚ್ಚು ಕಡಿಮೆ 1/3 ಅವ್ರ ಕಡೆ ಆಸ್ತಿ. ಅವರಲ್ಲಿ ಕೆಲವು ಎಷ್ಟು ಜನ ದಲಿತರಿದ್ದಾರಪ್ಪ, ಅದರಲ್ಲಿ ಎಷ್ಟು ಜನ ಇವತ್ತು ಹೈಯರ್ ಅಧಿಕಾರಿಗಳು ದಲಿತರಿದ್ದಾರೆ ಅಥವಾ OBC ಅವರಿದ್ದಾರೆ. ಮೊನ್ನೆ ಇದನ್ನು ಮಾತಾಡ್ತಾ ಇದ್ದಾರೆ. ಇದು ಮಾತಾಡೋಕ್ಕಿಂತಲೂ ಶಿಕ್ಷಣ ಕೊಡಿಸೋದು ಭಾಳ ಯೋಗ್ಯ ಅದ, ಜೊತೆಗೆ ಆರ್ಥಿಕವಾಗಿ ಅವರು ಸಬಲರಾಗಿ ಮಾಡಬೇಕು. ಈ ದಿಶೆಯಲ್ಲಿ ಇವತ್ತು ಚಿಂತನೆ ಆಗಬೇಕಾಗ್ಯದ. ಅರ್ಥವ್ಯವಸ್ಥೆ ಅವ್ರು ಶ್ರೀಮಂತರಾದಂದ್ರೆ ಉಳಿದ ಜಾತಿ ಅವರು ಸಹಜವಾಗಿ ಶ್ರೀಮಂತ ಅಂದ್ಬಿಡಪ್ಪ. ಇಲ್ಲಿ ಅನೇಕ ನಾವು ನೋಡ್ತಾ ಇದ್ದೀವಿ ಕನ್ನಡರಿಗೆ, ಕೆಳಜಾತಿಯ ಜನ ಇವತ್ತು ಮೇಲಕ್ಕೆ ಎದ್ದಿದ್ದಾಗ ಅವರು ಗೌರವಿಸ್ತಾರೆ. ಅವರ ಹೇಳಿದಂಗೆ ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ಅನೇಕ ನಾವು ನೋಡ್ತಾ ಇದ್ವಿ. ಅದಕ್ಕೆ ನಾವು ಹೇಳಬೇಕಾಗಿದ್ದು ಅರ್ಥವ್ಯವಸ್ಥೆಗೆ ಅದನ್ನು ಅಂಬೇಡ್ಕರ್ ಅವರು ಬಯಸ್ತಾಯಿದ್ರು. ಮೊದಲಿನ ಶಿಕ್ಷಣ, ಎರಡನೇದವ್ರಿಗೆ ಆರ್ಥಿಕವಾಗಿ ಬೆಳೆದಕ್ಕೆ ಅನುಕೂಲ, ಅದು ಮೀಸಲಾತಿ ಮಾಡಿದರು. ಆದರೆ ಮೀಸಲಾತಿಯಲ್ಲಿ ಸಮರ್ಪಕವಾಗಿ ಕೆಲಸ ಮಾಡಿದ್ರು. ಇವತ್ತವ್ರು ಮಾಡ್ತಾ ಇಲ್ಲ. ಅದು ಮೀಸಲಾತಿ ಕೊಟ್ಟಿದ್ದಾರೆ ಪುಸ್ತಕಗಳಲ್ಲ, ಅದು ಎಷ್ಟು ಮಟ್ಟಿಗೆ ಅದು ಅನ್ವಯ ಆಗಿ ಎಲ್ಲರೂ ಮೀರು ಹೇಳುವಂಥದ್ದಾಗಿದೆ ಅನ್ನಿಸಿದ ಅಷ್ಟ ಸತ್ಯ. ಅದಕ್ಕೆ ಈ ಒಂದು ಮುಂದುವರಿದ ಪ್ರಬಲ ಜಾತಿಗಳು ಸಹಿತ ಅನೇಕ ಅಡ್ಡಗಾಲಗಳು ಹಾಕ್ತಾ ಇರ್ತಾರೆ. ನಿಮಗೆ ಗೊತ್ತದ ಶಿಕ್ಷಣಪ್ಪ ಎಂದು ಖಾಸಗೀಕರಣ ಮಾಡಿಬಿಟ್ರು, ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಸ್ಕೂಲನ್ನು ತೆಗೆದಂಗೆ ಮಾಡಿಬಿಟ್ರು. ಪ್ರತಿ 30 ವಿದ್ಯಾರ್ಥಿಗೆ ಸ್ಕೂಲ್ ಬರಬೇಕು, ಅದಿಲ್ಲ, ಬರೀ 2% ಖರ್ಚು ಮಾಡ್ತಾರೆ. ಇವತ್ತು ನಮ್ಮ ಸಿದ್ದರಾಮಯ್ಯರಾಗಿರ್ಬೋದು, ಮೋದಿ ಅವರಾಗಿರ್ಬೋದು, ಇನ್ನಂತರ ರಾಹುಲ್ ಗಾಂಧಿ ತಪ್ಪು ಏನಾದರೂ ಪ್ರಧಾನಿ ಆದರೂ ಅವರು ಇಷ್ಟ ಮಾಡೋರೇನೋ ಅಂತ ಭಯ ಆಗ್ತದೆ. ಯಾಕಂದರೆ ಮಿನಿಮಮ್ 15-20% ದುಡ್ಡನ್ನು ಈ ಶಿಕ್ಷಣಕ್ಕೆ ಹಾಕಬೇಕಾಗಿತ್ತು, ಆಗ್ತಾಯಿಲ್ಲ. ಜೊತೆಗೆ ಅವ್ರನ್ನ ಆರ್ಥಿಕ ಅಭಿವೃದ್ಧಿ ಮಾಡಬೇಕಾಗಿತ್ತು, ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತು, ಮಾಡ್ತಾನೆ. ಉದ್ಯೋಗ ಸೃಷ್ಟಿ ಮೊದಲೇ ಇಲ್ಲ. ಇನ್ನು ಉದ್ಯೋಗ ಮಾಡೋದಕ್ಕೆ ಏನೋ ಮಾನ್ಯ ಒಂದು 4% SCಗಳೇ ನಮ್ಮ ಮೈನಾರಿಟಿಗಳಿಗೆ ಮಾಡಿದಾಗ ಅದು ಮತ್ತೊಂದು ಕೆಲಸ ಹಿಡಿದು ಧರ್ಮಗಳಿಗೆ ಕೊಡುವಂಗಿಲ್ಲ. ಇಲ್ಲ, ಸರಿ ಅದು. ಅಟ್ಲೀಸ್ಟ್ ಅವ್ರು ಜಾತಿಯಾಗಿ ನಾವು ನೋಡ್ತೀವಲ್ಲ, ಅವ್ರಲ್ಲಿ ಜಾತಿಗಳಿದ್ದಾವಲ್ಲ, ಆ ನೆಲೆಯಲ್ಲಿ ಅದು ನಾವು ನೋಡ್ಬೇಕಲ್ಲ. ಅದನ್ನು ಅಂದಾಗ ಆರ್ಥಿಕವಾಗಿ ಎಲ್ಲಿವರೆಗೆ ಭದ್ರ ಆಗುವುದಿಲ್ವೋ ಈ ನಮ್ಮ ಬಿದ್ದ ಸಮುದಾಯ, ಅದರಲ್ಲೂ ನಮ್ಮ ದಲಿತರು, ಆದಿವಾಸಿಗಳು ಮತ್ತು ಆದಿವಾಸಿ ಜೊತೆಗೆ ನಮ್ಮ OBC ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ಇವ್ರಿಗೆಲ್ಲ ಆರ್ಥಿಕ ಭದ್ರತೆ ಬಂದಾಗ ಈ ರೋಹಿತ್